ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪಾವಗಡ ತಾಲೂಕಿನ ಸಹನಾ ಕಾನ್ವೆಂಟ್ ಮತ್ತು ಕೊಡಿಗೇನಹಳ್ಳಿಯ ಮುರಾರ್ಜಿ ವಸತಿ ಶಾಲೆ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದುಕೊಂಡು ತಾಲೂಕಿನ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಎಂದು ಬಿಇಒ ಇಂದ್ರಾಣಮ್ಮ ತಿಳಿಸಿದ್ದಾರೆ. ಪಾವಗಡ ತಾಲೂಕಿನ ಕೋಟಗುಡ್ಡ ಗ್ರಾಮದ ಸಹನಾ ಕಾನ್ವೆಂಟ್ನಲ್ಲಿ ಹಮ್ಮಿಕೊಂಡಿದ್ದ ಹೆಚ್ಚು ಅಂಕಗಳನ್ನು ಪಡೆದ ಜಾಹ್ನವಿ, ನಾಗಶ್ರೀ, ಸುಷ್ಮಿತಾ ವಿದ್ಯಾರ್ಥಿಗಳನ್ನು ಗೌರವಿಸಿ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಟಾಪರ್ ಆಗಿರುವ ಜಾಹ್ನವಿ, ನಾಗಶ್ರೀ, ಸುಷ್ಮಿತಾರನ್ನು ಮತ್ತು ಶಾಲಾ ಶಿಕ್ಷಕರನ್ನು ಶಾಲಾ ಆಡಳಿತ ಮಂಡಳಿ ಮತ್ತು ಬಿಇಒ ಕಚೇರಿಯಿಂದ ಸನ್ಮಾನವನ್ನ ಮಾಡಲಾಯಿತು. ಇದೇ ವೇಳೆ ಎಸ್ಎಸ್ಎಲ್ಸಿ ನೋಡಲ್ ಅಧಿಕಾರಿ ಶಿವಮೂರ್ತಿ ನಾಯ್ಕ್, ಇಸಿಒ ಶಿವಕುಮಾರ್, ಬಿಆರ್ಸಿ ವೆಂಕಟೇಶ್, ರಂಗನಾಥ್, ಬಿಆರ್ಪಿ ಸಾದಿಕ್, ಸಿಆರ್ಪಿ ಚಂದ್ರಶೇಖರ್, ಶ್ರೀನಿವಾಸ್, ರಾಜಗೋಪಾಲ್, ನಿರ್ದೇಶಕರಾದ ಈರಣ್ಣ ಮತ್ತು ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಫಲಿತಾಂಶ ಎಲ್ಲರಿಗೂ ಗೊತ್ತಾಗಿದೆ. ಏನು ಮಾರ್ಚ್ ಏಪ್ರಿಲ್ ಅಲ್ಲಿ ಪರೀಕ್ಷೆ ಆಯಿತು. ಆ ಪರೀಕ್ಷೆಯನ್ನ ಯಾವ ರೀತಿ ಸಿದ್ಧಗೊಳಿಸಿದ್ದಾರೆ ಮತ್ತೆ ಹೆಂಗೆ ನಿಮ್ಮ ಹಿರಿಯ ಮಕ್ಕಳಿರೋ ಹಣ್ಣಿರೋ ಪರೀಕ್ಷೆಯನ್ನು ಬರೆದಿದ್ದಾರೆ ಅನ್ನೋದು ಸಹ ನಿಮಗೆ ಈಗ ಗೊತ್ತಾಗಿದೆ. ಏಕೆಂದರೆ ಮಕ್ಕಳಿಗೆ ಪರೀಕ್ಷೆಯ ಬಗ್ಗೆ ಒಂದು ಅರಿವು ಇದ್ದರೆ ಅವರು ಪೂರ್ವದಿಂದಲೇ ತಯಾರಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ನಮ್ಮ ಶಾಲೆ ತಾಲೂಕಿನಲ್ಲಿ 100% ಫಲಿತಾಂಶ ಪಡೆಯುವುದರ ಮೂಲಕ ತಾಲೂಕಿನಲ್ಲಿಯೇ 100% ಪಡೆದಿರ್ತಕ್ಕಂಥ ಶಾಲೆ ಆಗಿದೆ. ಈ ಒಂದು ಸಾಧನೆಗೆ ಕಾರಣಕರ್ತರು ಆಡಳಿತ ಮಂಡಳಿಯ ಒಂದು ಸಹಕಾರ, ಶಿಕ್ಷಕರ ಒಂದು ಪರಿಶ್ರಮ, ಹಾಗೆಯೇ ಪೋಷಕರ ಒಂದು ಸಹಕಾರ ಈ ಒಂದು 100% ಪಡೆಯುವುದಕ್ಕೆ ಕಾರಣ ಆಯಿತು. ಹಾಗೆಯೇ ನಾವು ಪ್ರತಿ ವರ್ಷದಂತೆ ಸತತವಾಗಿ 12 ವರ್ಷಗಳಿಂದಲೂ ಕೂಡ ನಾವು 100% ಫಲಿತಾಂಶವನ್ನು ಪಡಿತಾ ಬಂದಿದ್ದೀವಿ. ಮಕ್ಕಳ ಸಾಧನೆ ಇದೆಯಲ್ಲ, ನಮ್ಮ ಶಾಲೆಯ ಸಾಧನೆ ಇದೆಯಲ್ಲ, ಅದಕ್ಕೆ ಕಾರಣಕರ್ತರು ನಮ್ಮ ಶಿಕ್ಷಕರು ಮತ್ತು ನಮ್ಮ ಪೇರೆಂಟ್ಸ್. ಅವರ ಸಹಕಾರ ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಕಾರಣ ಆಯಿತು. ಹಾಗಾಗಿ ಇಡೀ ತಾಲೂಕಲ್ಲಿ ಅತಿ ಹೆಚ್ಚು ಅಂದರೆ 100ಕ್ಕೆ 100 ಫಲಿತಾಂಶ 100% ಬಂದಿರತಕ್ಕಂಥ ಶಾಲೆ ನಮ್ಮದಾಗಿದೆ. ಅದಕ್ಕೆ ನಾವು ನಮ್ಮ ಶಿಕ್ಷಕರಿಗೆ ನಾವು ನಿರಂತರವಾಗಿರ್ತಕ್ಕಂಥ ಮಾರ್ಗದರ್ಶನ, ನಮ್ಮ ಮಕ್ಕಳಿಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನದಿಂದ ಕ್ವಿಜ್ ಆಗಿರ್ಬೋದು, ಮತ್ತು ನಮ್ಮ ಮಕ್ಕಳು ಕೇವಲ ಓದೋದ್ರು ಮಾತ್ರ ಅಲ್ಲ, ಪಠ್ಯೇತರ ಚಟುವಟಿಕೆಯಲ್ಲಿ ಅದು ಕ್ವಿಜ್ ಆಗಿರ್ಬೋದು, ಅದು ಸ್ಪೀಚ್ ಆಗಿರ್ಬೋದು, ಸೆಮಿನಾರ್ ಆಗಿರ್ಬೋದು, ಅಥವಾ ಒಂದು ಮಾಡೆಲ್ ಪ್ರಿಪ್ರೇಷನ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ನಮ್ಮ ಮಕ್ಕಳು ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಅದರ ಹಿಂದೆ ನಮ್ಮ ಶಿಕ್ಷಕರ ಸಹಕಾರ, ಪರಿಶ್ರಮ.